ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಿಶು ಮೀಡಿಯಾ ಕನ್ನಡ. ಇವತ್ತು ಗುರುವಾರ. ನಾನು ಮಾರ್ನಿಂಗಿಂದನೇ ಲಾಗ್ ಮಾಡ್ತಾ ಇದ್ದೀನಿ. ಹೇಗಾದರೂ ಸರಿ ಮಾಡಿ ಬೆಳಗ್ಗೆಯಿಂದನೇ ನಾನು ಲಾಗ್ನ ಇನ್ನು ಕಂಟಿನ್ಯೂ ಮಾಡೋಣ ಅಂತ ಹೇಳ್ಬಿಟ್ಟು ಇನ್ನು ಬೆಳಗ್ಗೆಯಿಂದ ಮಾರ್ನಿಂಗಿಂದನೇ ನಾನು ನನ್ನ ಲಾಗ್ನ ಶುರು ಮಾಡ್ತೀನಿ. ಸೊ ಇವತ್ತು ಬೆಳಗ್ಗೆ ನನ್ನ ಮಗಳು ಅವರಪ್ಪ ಎದ್ದೇಳಿಸಿದ್ರು. ಸೊ ಬೇಗ ಎದ್ದು ಅವರ ಡ್ಯಾಡಿ ಜೊತೆನೇ ಸ್ನಾನ ಮಾಡಿಸ್ಕೊಂಡು ಬಂದು ಇವಾಗ ಅವಳಿಗೆ ರೆಡಿ ಮಾಡ್ತಾ ಇದ್ದೀನಿ. ಅವಳಿಗೆ ಕೂದಲು ಸ್ವಲ್ಪ ಉದ್ದನೇ ಬೆಳೆದ್ಬಿಟ್ಟಿದೆ. ಸೊ ಹಂಗೆ ಅವಳಿಗೆ ಬಿಟ್ಟರೆ ಕಣ್ಣೆಲ್ಲ ಮುಚ್ಕೊಬಿಡುತ್ತೆ ಅವಳಿಗೆ, ಮತ್ತು ಸೆಕೆನೂ ಕೂಡ ಇವಾಗ ಬೇಸಿಗೆ ಇರೋದ್ರಿಂದ. ಸೊ ಹಂಗಾಗಿ ನಿನ್ನೆ ನಾನು ಶಾಪಿಂಗ್ ಹೋಗಿದ್ದಾಗ ಅವಳಿಗೋಸ್ಕರ ಅಂತ ಹೇಳ್ಬಿಟ್ಟು ಗೊಂಬೆ ಕ್ಲಿಪ್ಗಳನ್ನ ತೊಗೊಬಂದಿದ್ದೆ. ಸೊ ಗೊಂಬೆ ಕ್ಲಿಪ್ಗಳಿರೋದೆ ಅಂತ ಹೇಳ್ಬಿಟ್ಟು ಅದರ ಆಸೆಗೋಸ್ಕರ ಅವಳು 2 ಜುಟ್ಟು ಹಾಕಿಸ್ಕೊತಾ ಇದ್ದಾಳೆ. ಇನ್ನು ಬೇರೆ ಟೈಮಲ್ಲೆಲ್ಲ ಅವಳಿಗೆ ಜುಟ್ಟು ಹಾಕ್ಕೊಡ್ತೀನಿ ಅಂದರೆ ಅವಳು ಖಂಡಿತವಾಗ್ಲೂ ಕೂಡ ಬರೋದೇ ಇಲ್ಲ. ಸೊ ಜುಟ್ಟು ತುಂಬ ಉದ್ದನೇ ಬೆಳೆದಿದೆ. ಸೊ ಇನ್ನೇನು ಕಟ್ ಮಾಡಿಸ್ಬೇಕು ಸ್ವಲ್ಪ. ಸೊ ಮತ್ತು ತುಂಬ ಚೆನ್ನಾಗಿ ಕಾಣಿಸ್ತೈತೆ ಜುಟ್ಟು ಹಾಕಿರೋದು. ಎಲ್ಲರೂ ಕೂಡ ತುಂಬಾ ಇಷ್ಟಪಟ್ಟರು. ಫಸ್ಟ್ ಟೈಮ್ ಅವಳಿಗೆ 2 ಜುಟ್ಟು ಹಾಕಿದ್ದಿದ್ದು ನಾನು. ಹಾಗೆ ಇನ್ನು ಬೆಳಗ್ಗೆ ತಿಂಡಿಗೆ ನಾನು ಚಪಾತಿ ಹಾಗೆ ಎಣ್ಗಾಯಿ ಮಾಡಿದ್ದು. ಸೊ ಅವಳು ಬೇಗನೆ ಎದ್ದು ಫ್ರೆಶ್ ಆಗಿಬಿಟ್ರೆ ನನಗೆ ಅರ್ಧ ಕೆಲಸ ಮುಗ್ದಂಗೆ ಆಗಿಬಿಡುತ್ತೆ. ಸೊ ಹಂಗಾಗಿ ಬೇಗ ತಿಂಡಿನ ಅವಳಿಗೆ ಮಾಡಿಸ್ಬಿಟ್ಟು ನಾನು ತಿಂಡಿ ತಿನ್ನೋದಕ್ಕೆ ಸರಿ ಹೋಗ್ಬಿಡುತ್ತೆ. ಸೊ ಪ್ರತಿದಿನವೂ ಆ ರೀತಿಯಾಗಿ ಇರೋದಿಲ್ಲ. ಅವಳು ಲೇಟಾಗೆ ಎದ್ದೇಳೋದು. ಇವತ್ತೆಲ್ಲೋ ಅಪ್ರೂಪ್ದಂಗೆ ಬೇಗ ಎದ್ದು ಫ್ರೆಶ್ ಆಗಿಬಿಟ್ಟಿದ್ದಾಳೆ. ಇಲ್ಲಾಂದರೆ ನಾನೇ ಸ್ನಾನ ಮಾಡಿಸ್ಬೇಕಾಗುತ್ತೆ ಮಧ್ಯಾಹ್ನ. ನಾನು ಫ್ರೀ ಇದ್ದಾಗ ನಾನು ಸ್ನಾನ ಮಾಡಿಸಿ ಆವಾಗ ಸ್ವಲ್ಪ ಟೈಮ್ ವೇಸ್ಟಾಗಿ ಹೋಗ್ಬಿಡುತ್ತೆ ನನಗೆ. ಸೊ ಇವಾಗ ನಾನು ಕೂಡ ತಿಂಡಿನ ಮುಗಿಸ್ಕೊಂಡೆ. ತಿಂಡಿ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇದು ಕೂತ್ಕೊಂಡು ಕಾಫಿ ಎಲ್ಲ ಕುಟ್ಕೊಂಡು ರೆಸ್ಟ್ ಮಾಡೋ ಅಷ್ಟರೊಳಗೆ ಆಗಲೇ 11:30 ಟೈಮ್ ಆಗಿತ್ತು. ಸೊ ಇನ್ನು ಅಡುಗೆ ಪ್ರಿಪೇರ್ ಮಾಡಬೇಕು ನಾನು. ಸೊ ಹಂಗಾಗಿ ಇವಾಗ ಅಡುಗೆ ಪ್ರಿಪೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ತರಕಾರಿ ಸಾಂಬಾರು. ಇನ್ನು ಉಪ್ಸಾರೆಲ್ಲ ಮಾಡಿದ್ರೆ ಸ್ವಲ್ಪ ಲೇಟ್ ಆಗುತ್ತೆ. ತರಕಾರಿ ಒಂದು ಸಾಂಬಾರು ಮಾಡೋದಾದರೆ ಸ್ವಲ್ಪ ಬೇಗನೆ ಆಗುತ್ತೆ. ಒಂದು ಸಾರು ಅಂದಾಗ ನನಗೆ ಸಿಕ್ಕಾಪಟ್ಟೆ ಖುಷಿ ಆಗಿಬಿಡುತ್ತೆ. ಅದೇ ಉಪ್ಸಾರು ಅಂದಾಗ ಅಯ್ಯೋ ಯಾರಪ್ಪ ಮಾಡ್ತಾರೆ ಉಪ್ಸಾರ, ತುಂಬ ಟೈಮ್ ತಗೊಳ್ಳತ್ತಲ್ಲಪ್ಪ ಅಂತ ಅನ್ನಿಸ್ತಾ ಇರ್ತದೆ. ಸೊ ಹಂಗಾಗಿ ಇವತ್ತು ಒಂದು ಸಾರು ಬೇಗ ಪಟ ಅಂತ ಮಾಡಿಬಿಡ್ಬೋದು. ಇವಾಗ ಇದಕ್ಕೆ ಈರುಳ್ಳಿ, ಟೊಮೊಟೊ, ಕಾಯಿ ಮತ್ತು ಸಾಂಬಾರು ಸೊಪ್ಪು ಹಾಗೆ ಸಾಂಬಾರು ಪುಡಿ, ಖಾರದ ಪುಡಿ ಇದಿಷ್ಟನ್ನು ಕೂಡ ಸೇರಿಸ್ಕೊಂಡು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಬಿಸ್ಕೊತಾ ಇದ್ದೀನಿ. ಹಾಗೆಯೇ ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ಒಂದು ವಿಷಯನ ಶೇರ್ ಮಾಡ್ತಾ ಇದ್ದೀನಿ. ಈಗ ಯಾರಾದರೂ ಒಬ್ಬರ ಮೇಲೆ ನಾವು ಒಂದು ನಂಬಿಕೆನ ಇಟ್ಟುಬಿಟ್ಟು ಒಂದು ವಿಷಯನ ಹೇಳಿರ್ತೀವಿ. ಸೊ ಆ ಒಂದು ವಿಷಯನ ನಾವು ಹೇಳಿರ್ತೀವಿ ನಮ್ಮ ಪರ್ಸ್ನಲ್ ಲೈಫ್ ಬಗ್ಗೆ ಅಂತ ಹೇಳಿದ್ರೆ, ಅವ್ರ ಮೇಲೆ ನಾವು ಎಷ್ಟು ನಂಬಿಕೆ ಇಟ್ಟಿರ್ತೀವಿ ಅಂತಂದರೆ ಅದು ಹೇಳೋದಕ್ಕೆ ಅಸಾಧ್ಯ. ನಾವು ಅವರ ಮೇಲೆ ಅಷ್ಟು ನಂಬಿಕೆ ಇಟ್ಟೆ ನಮ್ಮ ಒಂದು ಪರ್ಸ್ನಲ್ ಜೀವನದ ಬಗ್ಗೆ ಏನೋ ಒಂದು ಗುಟ್ಟು ಏನೋ ಒಂದು ಹೇಳಿರ್ತೀವಿ ಅಂತ ಅಂದ್ಕೊಳ್ಳಿ. ಬಟ್ ಆದರೆ ಅದು ಅವರು ಗುಟ್ಟಾಗಿ ಹಿಡ್ದಲೇ ಇನ್ನೊಬ್ರಿಗೆ ತೊಗೊಂಡೋಗಿ ಹೇಳ್ತಾರಲ್ಲ, ಆವಾಗ ಎಷ್ಟು ಬೇಜಾರಾಗುತ್ತೆ ಅಂತ ಹೇಳಿದ್ರೆ ನಿಜವಾಗ್ಲೂ ಅವ್ರನ್ನ ಮತ್ತೆ ಇನ್ನೊಂದು ಸತಿ ನಂಬೋಕ್ಕಾಗುತ್ತಾ ಅನ್ನೋ ಒಂದು ಪ್ರಶ್ನೆ ಬರುತ್ತೆ ನಿಜವಾಗ್ಲೂ. ಆವಾಗ ಅವ್ರ ಕಡೆಯಿಂದ ಈಗ ನಾವೇ ಒಬ್ರಿಗೆ ಏನೋ ಹೇಳಿರ್ತೀವಿ, ಅವರು ಇನ್ನೊಬ್ರಿಗೆ ಹೇಳಿ ಇನ್ನೊಬ್ಬರಿಂದ ನಮಗೆ ವಿಷಯ ತಲುಪುತ್ತಲ್ಲ, ಹಿಂಗಂತೆ ಅಂತ ಅಂದಾಗ, ನಿಮ್ಮ ಜೀವನ ಹಿಂಗಂತೆ ಅಂತ ಅಂದಾಗ ಆಗೆಲ್ಲೋ ಒಂದು ಕಡೆ ನಿಜವಾಗ್ಲೂ ತುಂಬಾ ಬೇಜಾರಾಗುತ್ತೆ. ಒಬ್ರ ಹತ್ರ ಹಿಂಗೆ ನಮ್ಗೆ ಒಂದು ಅಕ್ಕನೋ ತಂಗಿನೋ ಅಥವಾ ಒಂದು ಫ್ರೆಂಡೋ ಏನೋ ಒಂದು ಅಂತ ಅಂದ್ಕೊಂಡು ನಾವು ಅವ್ರ ಹತ್ರ ಒಂದು ವಿಷಯನ ಶೇರ್ ಮಾಡ್ಕೊಂಡಿರ್ತೀವಿ. ಏನಕ್ಕೆ ಅಂದರೆ ಒಂದು ವಿಷಯನ ನಾವು ಒಬ್ರ ಹತ್ರ ಶೇರ್ ಮಾಡ್ಕೊಂಡ್ರೆ ಒಂದು ಸ್ವಲ್ಪ ನಮಗೂ ಕೂಡ ಬೇಜಾರು ಕಡಿಮೆ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ. ಸೊ ಹಂಗಾಗಿ ಕೆಲವರು ಈ ರೀತಿಯಾಗಿ ಮಾಡ್ತಾರೆ. ಸೊ ಹಂಗಾಗಿ ನಾನು ತುಂಬಾ ಕೇಳಿದ್ದೀನಿ. ತುಂಬ ಹೆಣ್ಮಕ್ಳ ಬಗ್ಗೆನೇ ಕೇಳಿರ್ತಾರೆ. ಅವರು ಹೆಣ್ಮಕ್ಳಾಗಿರ್ತಾರೆ. ಬಟ್ ಅವ್ರ ವಿಷಯ ಎಲ್ಲ ತಿಳ್ಕೊಬಿಟ್ಟು ಇನ್ನೊಬ್ರ ಹತ್ರ ಹೋಗಿ ಹೇಳ್ತಾರೆ. ಆಗ ಅವ್ರಿಗೆ ಎಷ್ಟು ಬೇಜಾರಾಗುತ್ತೆ. ಅದು ನಾನು ಫ್ರೆಂಡ್ ಸರ್ಕಲಲ್ಲಾಗಿರ್ಬೋದು ಅಥವಾ ರಿಲೇಟಿವ್ಸಲ್ಲಾಗಿರ್ಬೋದು ಈ ರೀತಿಯಾದ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ ನಾನು. ಸೊ ಯಾರದೇ ಒಬ್ಬರಾದ್ರೂ ಅಷ್ಟೇ, ಒಬ್ಬರು ನಂಬಿಕೆ ಇಟ್ಟು ನಮ್ಮ ಹತ್ರ ಏನೋ ಒಂದು ಹೇಳ್ತಿದ್ದಾರೆ ಅಂದರೆ ಅದನ್ನು ಯಾವತ್ತೂ ಅಷ್ಟೇ ನಾವು ಆ ನಂಬಿಕೆನ ಕಳ್ಕೊಳ್ಳೋದಕ್ಕೆ ಹೋಗಬಾರ್ದು. ನಿಜವಾಗ್ಲೂ ಆ ನಂಬಿಕೆನ ಉಳಿಸ್ಕೊಂಡ್ರೆ ಮತ್ತೆ ಇನ್ನೊಂದು ಯಾವುದಾದ್ರೂ ಟೈಮಲ್ಲಿ ಅವ್ರು ನಮ್ಮನ್ನು ನೆನಪಿಸ್ಕೋತಾರೆ. ಇಲ್ಲ ಅಂತ ಹೇಳಿದ್ರೆ ಅಯ್ಯೋ ಇವಳು ಎಲ್ಲನೂ ಹೇಳ್ತಾಳೆ ಎಲ್ಲರ ಹತ್ರ ತೊಗೊಂಡೋಗಿ, ಇವಳ ಹತ್ರ ನಮ್ಮ ಕಷ್ಟ ಅಂತ ಏನು ಹೇಳ್ಕೊಳ್ಳೋದು ಅಂತ ಅಂದ್ಕೊಬಿಡ್ತಾರೆ. ಅದು ನನಗೆ ಒಂದು ವಿಷಯ ಇದ್ದು ನೆನಪಾಯಿತು. ಸೊ ಹಂಗಾಗಿ ನಿಮ್ಮಲ್ಲೂ ಈ ರೀತಿಯಾಗಿ ಆಗಿರುತ್ತೆ. ನಿಮ್ಮ ಒಂದು ಆಸುಪಾಸಲ್ಲಿ ನಿಮ್ಮ ಒಂದು ಸುತ್ತಮುತ್ತಲೇ ಈ ಥರ ಒಂದು ನಿಮ್ಮ ಒಂದು ಲೈಫಲ್ಲೂ ಕೂಡ ಹಿಂಗಾಗಿರ್ಬೋದು. ನೀವು ಹೇಳಿರೋ ಒಂದು ವಿಷಯನ ಇನ್ನೊಬ್ರ ಹತ್ರ ತೊಗೊಂಡೋಗಿ ಹೇಳಿರ್ತಾರೆ. ಅದು ಪರ್ಸ್ನಲ್ ಲೈಫ್ ಬಗ್ಗೆ. ಆ ಥರ ಎಕ್ಸ್ಪೀರಿಯೆನ್ಸ್ ತುಂಬ ಜನಕ್ಕಾಗಿರುತ್ತೆ. ತುಂಬ ಜನ ಹೆಣ್ಮಕ್ಳಿಗೆ ಅದರಲ್ಲೂ ಎಸ್ಪೆಷಲಿ ಹೆಣ್ಮಕ್ಳಿಗೆ, ಗಂಡು ಮಕ್ಳು ಅಷ್ಟು ಇದು ಮಾಡೋಕ್ಕೋಗಲ್ಲ, ಹೆಣ್ಮಕ್ಳಿಗಾಗಿರುತ್ತೆ. ಸೊ ಹಂಗಾಗಿ ನಿಮಗೂ ಆ ಥರ ಆಗಿರುತ್ತೇನೋ ಅಂತ ನನಗೆ ಕೇಳಿದ್ದನ್ನು ಕಂಡಿದ್ದನ್ನು ಸೊ ನಾನು ಇವತ್ತು ನಿಮ್ಮ ಹತ್ರ ಶೇರ್ ಮಾಡಿದೆ. ಸೊ ಇವಾಗ ನಾನು ಖಾರಕ್ಕೆ ರೆಡಿ ಮಾಡಿಕೊಂಡೆ. ಇವಾಗ ನಾನು ಮೂಲಂಗಿ, ತೊಂಡೆಕಾಯಿ ಮತ್ತು ಬೇಳೆ ಇದಿಷ್ಟನ್ನು ಕೂಡ ಹಾಕ್ಬಿಟ್ಟು ಸಾಂಬಾರು ಮಾಡ್ತಾ ಇರೋದು. ನನಗೆ ತೊಂಡೆಕಾಯಿ ತರಕಾರಿ ತುಂಬಾ ಇಷ್ಟ. ಈ ಮೂಲಂಗಿ ನಮ್ಮ ಯಜಮಾನ್ರಿಗೆ ಇಷ್ಟನೇ ಆಗೋಲ್ಲ ಮೂಲಂಗಿ ಅಂತ ಹೇಳಿದ್ರೆ.
ನನಗೂ ಇಷ್ಟ ಆಗಲ್ಲ ಸೀರಿಯಸ್ಸಾಗಿ ಮೂಲಂಗಿ ಅಂತ ಹೇಳಿದ್ರೆ. ಇನ್ನು ತೊಂಡೆಕಾಯಿ ನನ್ನ ಫೇವ್ರೇಟ್ ತರಕಾರಿ ಅಂತಲೇ ಹೇಳ್ಬೋದು. ತೊಂಡೆಕಾಯಿ ತುಂಬಾ ಇಷ್ಟಪಡ್ತೀನಿ. ಎಲ್ಲ ತರಕಾರಿಗಳನ್ನ ಹೋಲಿಸ್ಕೊಂಡ್ರೆ ನಾನು ಆ್ಯಕ್ಚುಲಿ ತರಕಾರಿ ಅಂತಲೇ ತಿನ್ನಕ್ಕೆ ಹೋಗಲ್ಲ. ಎಲ್ಲ ಹೋಲಿಸ್ಕೊಂಡ್ರೆ ಅಟ್ಲೀಸ್ಟ್ ತೊಂಡೆಕಾಯಿ ಆದರೂ ಸ್ವಲ್ಪ ತಿಂತೀನಿ. ಸೊ ಇವಾಗ ರುಬ್ಸಿರುವಂಥ ಖಾರನ ಇದಕ್ಕೆ ಹಾಕ್ಕೊಂಡು ಉಪ್ಪು ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸಿ ಇದನ್ನು ಕುಕ್ಕರ್ ಮುಚ್ಚಳನ ಕ್ಲೋಸ್ ಮಾಡಿ ಒಂದು ವಿಷಲ್ ಕೂಗಿಸ್ಕೊತಾ ಇದ್ದೀನಿ. ಹಾಗೆಯೇ ಇನ್ನು ನಾನು ಅಕ್ಕಿ ಹಾಕಿ ಮುದ್ದೆ ಮಾಡಿ ಎಲ್ಲ ಮಾಡಿ ಇಟ್ಟಷ್ಟೊಳಗೆ ಇನ್ನು ನಮ್ಮ ಯಜಮಾನ್ರು ಅವರು ನನ್ನ ಮಗಳಿಗೆ ಮೊಟ್ಟೆ ಬೇಯಿಸ್ತಾ ಇದ್ದೆ. ಸೊ ಒಂದು ಮೊಟ್ಟೆ ಒಡೆದೋಗಿತ್ತು. ಸೊ ಹಂಗಾಗಿ ಮೊಟ್ಟೆ ಒಡೆದೋಗಿದೆ ಅಂತ ಹೇಳಿದ್ದಕ್ಕೆ ಅವರು ಇನ್ನು ಮಿಕ್ಕಿದ್ದೆಲ್ಲ ಮೊಟ್ಟೆಗಳ್ನೂ ಕೂಡ ಸೇರಿಸ್ಬಿಟ್ಟು ಸರಿ ಆಮ್ಲೆಟ್ ಮಾಡೋಣ ಬಿಡು ಅಂತ ಹೇಳ್ಬಿಟ್ಟು ಅವರೇ ಈರುಳ್ಳಿಲ್ಲ ಕಟ್ ಮಾಡಿಕೊಡ್ತಿದ್ದಾರೆ. ಏಕೆಂದರೆ ಈರುಳ್ಳಿ ಕಟ್ ಮಾಡೋಕ್ಕೆ ನಿಜವಾಗ್ಲೂ ನನಗಾಗೋದೇ ಇಲ್ಲ. ಸಿಕ್ಕಾಪಟ್ಟೆ ಕಣ್ಣಲ್ಲಿ ನೀರು ಧಾರಾಕಾರವಾಗಿ ಹರಿದೋಗ್ಬಿಡುತ್ತೆ. ಅಷ್ಟು ಕಣ್ಣೀರು ಬರುತ್ತೆ. ನಾನು ಬೇಕಾದ್ರೆ ಏನು ಬೇಕಾದ್ರೂ ಕಟ್ ಮಾಡ್ತೀನಿ. ಈರುಳ್ಳಿ ಕಟ್ ಮಾಡಿ 10 ನಿಮಿಷ ಕಾಲು ಗಂಟೆ ತನಕನೂ ನನಗೆ ಕಣ್ಣುರಿ ತಡ್ಕೊಳ್ಳೋಕ್ಕೆ ಆಗಲ್ಲ. ಸೊ ಹಂಗಾಗಿ ಈರುಳ್ಳಿ ಕಟ್ ಮಾಡಿ ಅಂತ ಕೊಟ್ಟೆ. ಬಟ್ ಅವರಾದರೆ ಎಲ್ಲದನ್ನೂ ಕಟ್ ಮಾಡಿ ಕೊಟ್ಟು ನಂಗೆ ಹೋದರು. ಸೊ ಅವರು ಮಾಡುವಂಥ ಸ್ಪೆಷಲ್ ಆಮ್ಲೆಟ್ ಇದು. ಅವರು ವೆರೈಟಿಯಾಗಿ ಟೊಮೊಟೊ, ಈರುಳ್ಳಿ, ಹಸಿರುಮೆಣ್ಸಿನ್ಕಾಯಿ, ಸಾಂಬಾರು ಸೊಪ್ಪು ಮತ್ತು ಚಿಕನ್ ಮಸಾಲ ಎಲ್ಲದನ್ನೂ ಕೂಡ ಹಾಕ್ತಾರೆ. ಬಿಟ್ಟರೆ ಅವರು ತುಂಬಾ ಐಟಮ್ಸ್ ಹಾಕ್ತಾರೆ. ಬಟ್ ಆದರೆ ನಮಗೆ ಅದೆಲ್ಲ ಇಷ್ಟ ಆಗಲ್ಲ ಅಂತ ಹೇಳ್ಬಿಟ್ಟು ಇಷ್ಟು ಐಟಮ್ಸ್ನ ಅವರು ಹಾಕ್ಬಿಟ್ಟು ಮಾಡ್ತಾರೆ. ತುಂಬಾ ಚೆನ್ನಾಗಿತ್ತು ಆಮ್ಲೆಟು. ಇವಾಗ ಬಿಸಿ ಬಿಸಿಯಾಗಿ ನಾನು ಊಟಕ್ಕೆ ಆಗಲಿ ಅಂತ ಅಂದ್ಬಿಟ್ಟು ಆಲ್ರೆಡಿ ಟೈಮ್ 2 ಗಂಟೆ ಆಗಿತ್ತು. ಸೊ ಹಂಗಾಗಿ ಎಲ್ಲರಿಗೂ ಒಂದೊಂದು ಅಂತ ಹೇಳ್ಬಿಟ್ಟು ಬಿಸಿ ಬಿಸಿಯಾಗೆ ಮಾಡಿದೆ. ಲೇಟಾದರೂ ಕೂಡ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು. ಇನ್ನು ನನ್ನ ಮಗಳು ಈ ಥರ ಆಮ್ಲೆಟ್ ಎಲ್ಲದನ್ನು ಕೂಡ ಅವಳು ಖಂಡಿತವಾಗ್ಲೂ ಇಷ್ಟನೂ ಕೂಡ ಪಡೋದಿಲ್ಲ. ಸೊ ಇನ್ನು ಅವಳಿಗೆ ಊಟ ಮಾಡಿಸಿ ನಾನು ಕೂಡ ಊಟನ ಮುಗಿಸ್ಕೊಂಡು ಇವತ್ತು ನಾನು ಒಂದು ಬ್ಯೂಟಿ ಟಿಪ್ಸ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ. ಇದು ಬಂದ್ಬಿಟ್ಟು ಉದ್ದ ಬಾಳೆಹಣ್ಣು, ಅಂದರೆ ಚುಕ್ಕಿ ಬಾಳೆಹಣ್ಣು ಅಂತ ಬರುತ್ತಲ್ಲ, ಈ ಉದ್ದ ಬಾಳೆಹಣ್ಣ ತೊಗೊಂಡಿದ್ದೀನಿ ನಾನು. ನಮಗೆ ಫೇಸಿಗೆ ಎಷ್ಟು ಬೇಕೋ ಅಷ್ಟು ತೊಗೋಬೋದು ನಾವು. ಇದಕ್ಕೆ ನಾನು ಒಂದು 2 ಅಂದರೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೇನುತುಪ್ಪನ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಒಂದು 1/4 ಟೇಬಲ್ ಸ್ಪೂನಷ್ಟು ಅರಿಶಿನ ಸೇರಿಸ್ಕೊತಾ ಇದ್ದೀನಿ. ಇದಿಷ್ಟನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಬೇಕು. ಇದು ನಮ್ಮ ಸ್ಕಿನ್ನಲ್ಲಿ ಮೊಡವೆ ಏನಾದರೂ ಇದ್ದರೆ ಮತ್ತು ಕಪ್ಪು ಕಲೆಗಳೇನಾದರೂ ಇದ್ದರೆ 100% ಇದು ಚೆನ್ನಾಗಿ ವರ್ಕ್ ಆಗುತ್ತೆ. ಇದನ್ನು ನಾವು ಒಂದು 10 ವರ್ಷದಿಂದನೂ ಯೂಸ್ ಮಾಡ್ತಿದ್ದೀವಿ ಅಂತಲೇ ಹೇಳ್ಬೋದು. ಅದರಲ್ಲೂ ಎಸ್ಪೆಷಲಿ ನಮ್ಮ ಅಕ್ಕ ಅಂತೂ ಸಿಕ್ಕಾಪಟ್ಟೆನೇ ಯೂಸ್ ಮಾಡ್ತಿದ್ಲು ಇದನ್ನು. ಯಾಕಂದರೆ ಅವಳಿಗೆ ಸಿಕ್ಕಾಪಟ್ಟೆ ಮೊಡವೆ. ಇವಾಗ ನಮಗೆ ಮೊಡವೆ ಇಲ್ಲ ಅಂತ ಇಲ್ಲ, ಬಟ್ ನಮ್ಮ ಅಕ್ಕಂಗಂತೂ ಸಿಕ್ಕಾಪಟ್ಟೆ ಮೊಡವೆ ಮತ್ತು ಕಲೆಗಳು ಎಲ್ಲದೂ ಕೂಡ ಅವಳಿಗಿತ್ತು. ಆ ಕಲೆಗಳು ಮತ್ತು ಮೊಡವೆಗಳೆಲ್ಲ ಹೋಗಿದ್ದು ಈ ಒಂದು ಟಿಪ್ಸಿಂದನೇ ಅಂತಲೇ ಹೇಳ್ಬೋದು. ಅವಳು ಪ್ರತಿದಿನವೂ ಯೂಸ್ ಮಾಡ್ತಾಯಿದ್ಲು. ಸೊ ನಮಗೆ ಪ್ರತಿದಿನವೂ ಆಗಲಿಲ್ಲ ಅಂತ ಹೇಳಿದ್ರು ಅಟ್ಲೀಸ್ಟ್ ವಾರಕ್ಕೆ 1-2 ಸಲನಾದರೂ ನಾವು ಇದನ್ನು ಯೂಸ್ ಮಾಡೋದ್ರಿಂದ ತುಂಬಾ ಒಳ್ಳೆಯದು. ಮತ್ತು ನಮ್ಗೆ ಸ್ಕಿನ್ನು ಕೂಡ ತುಂಬ ಕಲ್ಲರ್ ಆಗುತ್ತೆ. ಹಂಗಾಗಿ ನಾನು ಅಷ್ಟೇ ವಾರಕ್ಕೆ 1 ಸಲನಾದ್ರೂ ಇದನ್ನು ನಾನು ಯೂಸ್ ಮಾಡ್ತೀನಿ. ತುಂಬಾ ಚೆನ್ನಾಗಿರುತ್ತೆ ಇದು. ಬೇಕಿದ್ರೆ ನಿಮಗೆ ಒಂದು 2-3 ಸತಿ ಮಾಡಿದ ತಕ್ಷಣವೇ ನಿಮಗೆ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ. ಅಷ್ಟು ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಇದನ್ನು ಕಲಿಸ್ತಾ ಇದ್ರೇ ಅದು ಸ್ಮೆಲ್, ಜೇನುತುಪ್ಪ ಮತ್ತು ಬಾಳೆಹಣ್ಣು ಅದು ಸ್ಮೆಲ್ಲೇ ತಿನ್ನಬೇಕು ಅನ್ನೋಷ್ಟು ಇದಾಗ್ತಾ ಇರುತ್ತೆ. ಅಷ್ಟು ಚೆನ್ನಾಗಿರುತ್ತೆ. ಸೊ ಇದಾದಮೇಲೆ ಬೇಕಿದ್ದರೆ ನೀವು ಕಡಲೆ ಹಿಟ್ಟನ್ನು ಯೂಸ್ ಮಾಡಿಕೊಂಡು ಮುಖನ ವಾಶ್ ಮಾಡ್ಕೊಬಿಡಿ. ಸೋಪೇನು ಅಷ್ಟು ಬಳಸಕ್ಕೆ ಹೋಗಬಾರ್ದು. ಕಡಲೆ ಹಿಟ್ಟಲ್ಲೇ ತೊಳ್ಕೊಂಬಿಟ್ರೆ ನಮ್ಮ ಮೊಡವೆಗಳು, ಕಲೆಗಳು ಎಲ್ಲದೂ ಕೂಡ ಕ್ಲೀನಾಗಿ ಹೋಗ್ಬಿಡುತ್ತೆ. ನಾವಂತೂ ಒಂದು ದಿನವೂ ಕಡಲೆ ಹಿಟ್ಟಿಲ್ದಲೇ ನಾವು ಇರೋದೇ ಇಲ್ಲ. ನಾವು ಪ್ರತಿ ದಿನವೂ ಅಷ್ಟೇ ಮುಖಕ್ಕೆ ನಾವು ಕಡಲೆ ಹಿಟ್ಟಲ್ಲೇ ನಾವು ಫೇಸನ್ನು ವಾಶ್ ಮಾಡ್ಕೊಳ್ಳೋ ಅಂಥದ್ದು. ಸೋಪನ್ನ ಆದಷ್ಟು ನಾವು ಕಡಿಮೆನೇ ಯೂಸ್ ಮಾಡೋದು ಅಂತಲೇ ಹೇಳ್ಬೋದು. ನಾವೇನಂತ ಅಂದರೆ ಕಡಲೆ ಹಿಟ್ಟಿಗೆ ಅರಿಶಿನ ಮಿಕ್ಸ್ ಮಾಡಿ ಒಂದು ಬಾಕ್ಸಿಗೆ ಹಾಕ್ಬಿಟ್ಟು ಎತ್ತಿಟ್ಕೊಂಡ್ಬಿಡ್ತೀನಿ. ನಮ್ಮ ಅಕ್ಕನೂ ಹಾಗೆಯೇ ಒಂದು ಬಾಕ್ಸಿಗೆ ಹಾಕ್ಕೊಂಡ್ಬಿಟ್ಟು ಕಡಲೆ ಹಿಟ್ಟು ಮತ್ತು ಅರಿಶಿನ ಎರಡನ್ನೂ ಕೂಡ ಎತ್ತಿಟ್ಕೊಬಿಡ್ತಾಳೆ. ಸೊ ಸೋಪ್ ಬದಲು ನಾವು ಕಡಲೆ ಹಿಟ್ಟನ್ನೇ ಯೂಸ್ ಮಾಡೋದು. ಅದು ಸ್ಕ್ರಬ್ ಥರನೂ ಕೂಡ ನಮಗೆ ವರ್ಕ್ ಆಗುತ್ತೆ. ಈ ರೀತಿಯಾಗಿ ಬಾಳೆಹಣ್ಣಿಂದು ಒಂದು ಫೇಸ್ ಪ್ಯಾಕ್ನ ಹಚ್ಕೊಳ್ಳೋದ್ರಿಂದ ನಮ್ಮ ಮುಖದಲ್ಲಿರುವಂಥ ಮೊಡವೆಗಳು ಕೂಡ ಕಡಿಮೆ ಆಗುತ್ತೆ ಮತ್ತು ಸ್ಕಿನ್ನು ಕೂಡ ಗ್ಲೋ ಆಗುತ್ತೆ, ಕಲರ್ ಆಗುತ್ತೆ. ಸೊ ಇವತ್ತಿನ ಒಂದು ವಿಡಿಯೋ ನಿಮಗೇನಾದ್ರು ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಹಾಕಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನನಗೆ ಸಪೋರ್ಟ್ ಮಾಡಿ.